ನೂರು ಆಕಾಂಕ್ಷಿ ಇದ್ದೀನಿ. ನಾವು ಪಕ್ಷದಲ್ಲಿ 1989ರಲ್ಲಿ ನಮ್ಮ ತಂದೆಯವರಿಗೆ ಮೊದಲನೇ ಬಾರಿ ಟಿಕೆಟ್ ಕೊಟ್ಟಿದ್ದಾರೆ. ಅವತ್ತಿಂದ ಇಲ್ಲಿಯವರೆಗೂ ಕಾಂಗ್ರೆಸ್ನಲ್ಲಿ 40 ವರ್ಷಗಳ ಕಾಲ ಸುದೀರ್ಘವಾಗಿ ಪಕ್ಷದಲ್ಲಿ ಸಂಘಟನೆ ಮಾಡಿಕೊಂಡು ನಮ್ಮ ತಂದೆಯವರು ಪ್ರಾಮಾಣಿಕತೆಯಿಂದ ಬಂದಿದ್ದಾರೆ. ಹಾಗೇನಾದರೂ ನಮ್ಮ ಬೋವಿ ಸಮಾಜದಲ್ಲಿ ಏನಾದರೂ ಗುರುತಿಸಿ ಕೊಡೋದಿದ್ರೆ ನಮಗೂ ಒಂದು ಅವಕಾಶ ಯುವಕರಿಗೆ ಸಿಗಲಿ, ಫಸ್ಟ್ ಟೈಮರ್ಸ್ಗೆ. ನಾವು ಎಲ್ಲರೂ ಮನವಿ ಮಾಡಿದ್ದೀವಿ, AICC ಅಧ್ಯಕ್ಷರಿಗೂ, ರಾಹುಲ್ ಗಾಂಧೀಜಿಗೂ, ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೂ, DK ಸಾಹೇಬರಿಗೂ, ಯುವಕರಿಗೆ ಆದ್ಯತೆ ಮಾಡಿಕೊಡಿ, 5ರಿಂದ ಒಂದು 10 ಜನಕ್ಕೆ ಕೊಡ್ರಿ ಯುವಕರಿಗೆ ಅಂತ ಕೇಳಿದ್ವಿ. ಅದರಲ್ಲಿ ಯಾರಿಗನ್ನ ಕೊಡ್ಬೋದು. ಯುವಕರಲ್ಲಿ ಈ ಮೊದಲನೇ ಬಾರಿ ಗೆದ್ದಂಥವ್ರಿಗೆ ಅವಕಾಶ ಮಾಡಿಕೊಟ್ರೆ ಪಕ್ಷ ಸಂಘಟನೆಗೆ ನಾವು ಹೆಚ್ಚಿಗೆ ಆಸಕ್ತಿ ವಹಿಸಿ ಕೆಲಸ ಮಾಡ್ತೀವಿ. ನಾನು ಈಗಾಗಲೇ 2013ರಲ್ಲಿ ಸೋತಿದ್ದೀನಿ, ಕಡಿಮೆ ಅಂತರದಿಂದ ಸೋತಿದ್ದೀನಿ. 2 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ. 14 ವರ್ಷ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಪಕ್ಷ ಸಂಘಟನೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ಲೋಕಲ್ ಬಾಡೀಸಲ್ಲೂ ಅತಿ ಹೆಚ್ಚು ತಾಲೂಕ್ ಪಂಚಾಯತ್ ಸೀಟ್ ಆಗ್ಬೋದು, ಜಿಲ್ಲಾ ಪಂಚಾಯತ್ ಔಟ್ ಆಫ್ ಔಟ್, ಅದೇ ಪುರಸಭೆಯಲ್ಲೂ ಸಹ 23ಕ್ಕೆ 23 ಆ ಥರ 2 ಟರ್ಮ್ ಮಾಡ್ಕೊಂಡು ಬಂದಿದ್ದೀವಿ. ಪಕ್ಷ ಸಂಘಟನೆಯಲ್ಲಿ ನಾವು ಮುಂಚೂಣಿಯಲ್ಲಿದ್ದೀವಿ. ಇನ್ನೂ ಒಂದು ಸಚಿವ ಸ್ಥಾನ ನಮಗೂ ಅವಕಾಶ ಮಾಡಿಕೊಟ್ರೆ ಪಕ್ಷ ಸಂಘಟನೆಗೆ ಇನ್ನೂ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ನಾವೆಲ್ಲ ಇವಾಗ ಮೊದಲನೇ ಬಾರಿ ಗೆದ್ದಂಥವರೆಲ್ಲ ಒಂದು ಮನವಿ ಮಾಡ್ಕೊಂಡಿದ್ದೀವಿ. ಪಕ್ಷ ಗುರುತಿಸಿ ಒಂದು ಅವಕಾಶ ಕೊಟ್ಟರೆ ನಾವು ಇನ್ನೂ ಹೆಚ್ಚಿಗೆ ಅನುಕೂಲ ಮಾಡ್ಬೋದು, ಜನಸೇವೆ ಮಾಡ್ಬೋದು ಅಂತೇಳಿ ನನ್ನ ಅಭಿಪ್ರಾಯ. ಪಕ್ಷ ಗುರುತಿಸಿ ಕೊಟ್ಟರು ಸರಿ, ಕೊಟ್ಟಿಲ್ಲ ಅಂದ್ರೆ ಪ್ರಾಮಾಣಿಕವಾಗಿ ಪಕ್ಷದಲ್ಲಿ ಕೆಲಸ ಮಾಡಿಕೊಂಡು ನಿಷ್ಠೆಯಿಂದ ಪಕ್ಷಕ್ಕೆ ದುಡಿತೀವಿ. ನಾವೆಲ್ಲ ಪತ್ರ ಕೊಟ್ಟಿದ್ವಿ. ಕಳೆದ ಅಧಿವೇಶನದಲ್ಲಿ ಎಲ್ಲಾ ಶಾಸಕರು ಸಹಿ ಸಂಗ್ರಹ ಮಾಡಿ AICC ಫಸ್ಟ್ ಟೈಮ್ ಗೆದ್ದಿರೋರೆಲ್ಲ ಸೇರಿ ಪತ್ರ ಕೊಟ್ಟಿದ್ವಿ. ನಮಗೂ ಒಂದು ಅವಕಾಶ ಮಾಡಿಕೊಡಿ, ಯುವಕರಿಗೆ ಯಾರಿಗನ್ನ ಕೊಡ್ಬೋದು. ನಾವು AICC ಅಧ್ಯಕ್ಷರಿಗೂ, ಸಿದ್ದರಾಮಯ್ಯ ಸಾಹೇಬ್ರಿಗೂ, DK ಸಾಹೇಬ್ರಿಗೆಲ್ಲ ತಲುಪಿಸಿದ್ದೀವಿ. ಅವಕಾಶ ಮಾಡಿಕೊಡ್ಬೇಕು ಅಂತ ಮನವಿ ಮಾಡಿದ್ದೀವಿ. ಅವಕಾಶ ಮಾಡದೆ ಉತ್ಸಾಹವಾಗಿ ಪಕ್ಷ ಸಂಘಟನೆ ಮಾಡ್ತೀವಿ. ಮುಂದಿನ ವೈಯಕ್ತಿಕವಾಗಿಲ್ಲ, ಎಲ್ಲ ಸೇರಿ ಕೊಟ್ಟಿದ್ದೀವಿ. ನಾವೆಲ್ಲ 30-35 ಜನ. 36 ಜನ MLAಗಳು ಬರ್ತಾರೆ. ಹೌದು. ಡೆಲ್ಲಿಗೆ ಹೋಗುವಂತ ಚಾನ್ಸಸ್ ಏನಿದೆ ಸರ್? ಡೆಲ್ಲಿಗೆ ನಮ್ಮ ತಂದೆಯವರು ನಿಧನರಾದ ಮೇಲೆ ಆ ಕೆಲಸದಲ್ಲಿದೆ. ಹಾಗಾಗಿ ಸಂಪರ್ಕದಲ್ಲಿ ಇದ್ದೀರಾ? ಸಂಪರ್ಕ ಯಾರನ್ನೂ ಮಾಡಿಲ್ಲ, ನಾನು ಇಲ್ಲಿವರೆಗೆ ಯಾರನ್ನೂ ಮಾಡಿಲ್ಲ. ಈಗ ತಾನೇ ಬರ್ತಾ ಇದ್ದೀನಿ ಊರಿಂದ. ಮೊನ್ನೆ ಸಾವೆಲ್ಲ 3 ದಿವಸದ ಕಾರ್ಯಗಳೆಲ್ಲ ಮುಗಿಸ್ಕೊಂಡು ಈಗ ಬೆಂಗಳೂರು ಹೊರಡ್ತೀವಿ. ಸರ್, ಇನ್ನೂ ಯುವಕರಿದ್ರಿ, ಈಗ ನಿಮಗೆ KMF ಅಧ್ಯಕ್ಷ ಸ್ಥಾನ ಸಿಕ್ಕೈತೆ, ಶಾಸಕರಿದ್ರಿ, ಮತ್ತೆ ಅವಕಾಶ ಸಿಗ್ಬೋದಲ್ಲ? ಮತ್ತೆ ಈಗ ಹಿರಿಯರಿಗೆ ಕೊಟ್ಟು ಇನ್ನೂ ಅವಕಾಶ ಸಿಗ್ಬೋದಲ್ಲ? ಹಿರಿಯರು ಕೊಡೋಬಾರ್ದಂತ ಇಲ್ಲ. ನಮ್ಮಲ್ಲಿ ಯುವಕರಿಗೆ ಅವಕಾಶ ಮಾಡಿಕೊಟ್ರೆ, ಅದರಲ್ಲೂ ನಮ್ಮ ಬೋವಿ ಸಮಾಜದಲ್ಲಿ 3 ಜನ ಗೆದ್ದಿದ್ದೀವಿ. ಅವಕಾಶ ಏನಾದರೂ ಬೇರೆಯವ್ರಿಗೆ ಮಾಡಬೇಕು ಅಂದಾಗ ಪುಲಕೇಶಿ ನಗರ ನಮ್ಮ AC ಶ್ರೀನಿವಾಸ್ ಅವರಿದ್ದಾರೆ, ತಂಗಡಿಗೆ ಪ್ರೆಸೆಂಟ್ ಮಿನಿಸ್ಟರ್, ಅವರು 3 ಬಾರಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಏನಾದರೂ ಯುವಕರಿಗೆ ಕೊಡ್ಬೇಕಂದ್ರೆ ಒಂದು ಅವಕಾಶ ಮಾಡಿಕೊಡ್ಲಿ ಅಂತ ನನ್ನ ಮನವಿ ಮಾಡ್ತಾ ಇದ್ದೀನಿ. ತಂಗಡಿಗೆ ಅವರಿಗೆ KPCC ಸ್ಥಾನ ದರಸಲ್ ತಂಗಡಿಗೆ ಅವರು ಇರ್ತಕ್ಕಂಥ ತಂಗಡಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀನಿ, ಬಟ್ ನನಗೆ ಅದ್ರ ಬಗ್ಗೆ ಹೋಗಿ